ನಮಸ್ಕಾರ ಫ್ರೆಂಡ್ಸ್. 3 ಆಗಸ್ಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬಂದಿದೆ. ಸೊ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚಾಗಿ ಅದು 17,035 crores ಅಷ್ಟು ಪ್ರಾಫಿಟ್ನ ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತೋರಿಸಿದೆ. NII ಕೂಡ 6% ಅಷ್ಟು ಹೆಚ್ಚಾಗಿದೆ. ಸೊ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಬೀಟ್ ಮಾಡಿದ್ದಕ್ಕಾಗಿ ನಾವು ಇಲ್ಲಿ ನ್ಯೂಟ್ರಲ್ ಟು ಪಾಸಿಟಿವ್ ಅಂತಾನೆ ತಗೋಬಹುದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ. ಸೊ ಇಂಡಿಯನ್ ಮಾರ್ಕೆಟ್ ಕಳೆದ 2 ದಿನದಲ್ಲಿ ಕರೆಕ್ಷನ್ ಕಂಡಿದೆ. ಇಂಡಿಯನ್ ಮಾರ್ಕೆಟ್ ನ ಮೇಲೆ ತಗೊಂಡು ಹೋಗೋಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸೆಂಟಿಮೆಂಟ್ ಹೆಲ್ಪ್ ಆಗ್ಬೋದು. ಸೊ ಇಲ್ಲಿಯವರೆಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದು ಟೋಟಲ್ ಆಗಿ 489 ಮ್ಯೂಚುವಲ್ ಫಂಡ್ಸ್ ಹೊಂದಿದಾವೆ. ಇನ್ನು ಹೆಚ್ಚಾಗಿರ್ಬೋದು. ಈಗ ಈ ಡೇಟಾ ಮೇ 2024 ಅಲ್ಲಿವರೆಗೆ 489 ಮ್ಯೂಚುವಲ್ ಫಂಡ್ಸ್ ಹೊಂದಿತ್ತು. ಸೊ ಟೋಟಲ್ ಆಗಿ 83,366 crores ಅಷ್ಟು ಫಂಡ್ಸ್ ನ ಮ್ಯೂಚುವಲ್ ಫಂಡ್ಸ್ ಹೊಂದಿದ್ದಾರೆ. ಅರೌಂಡ್ 100 lakhs ಗಿಂತ ಹೆಚ್ಚಿನ ಶೇರ್ಸ್ ಅನ್ನ. ಇನ್ನು ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾನ ಸ್ಕ್ರೀನರ್ ವೆಬ್ಸೈಟ್ ಗೆ ಹೋಗಿ ರಿವ್ಯೂ ಮಾಡಬೇಕು ಅಂತಂದ್ರೆ ಇದರ ಮಾರ್ಕೆಟ್ ಕ್ಯಾಪ್ 7,56,673 crores ಅಷ್ಟಿದೆ. ಬುಕ್ ವ್ಯಾಲ್ಯೂ 423 crores ಆದ್ರೆ ಕರೆಂಟ್ ಪ್ರೈಸ್ 848. ಸೊ ಬುಕ್ ವ್ಯಾಲ್ಯೂಕ್ಕಿಂತ ಡಬಲ್ ಇದೆ. ಸೊ ಇಲ್ಲಿ ಪ್ರೈವೇಟ್ ಬ್ಯಾಂಕ್ಗಳಿಗೆ ಕಂಪೇರ್ ಮಾಡಿದ್ರೆ ಪಬ್ಲಿಕ್ ಸೆಕ್ಟರ್ ಅಲ್ಲಿ ದಿಗ್ಗಜ ಬ್ಯಾಂಕ್ ಆದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವ್ಯಾಲ್ಯೂಯೇಷನ್ ತುಂಬಾ ಕಡಿಮೆ ಇದೆ. ಬುಕ್ ವ್ಯಾಲ್ಯೂಗೆ ಅಟ್ಲೀಸ್ಟ್ 5 to 6 ಟೈಮ್ ಆದ್ರೂ ಸ್ಟೇಟ್ ಬ್ಯಾಂಕ್ ಇಂಡಿಯಾ ವ್ಯಾಲ್ಯೂಯೇಷನ್ ಆಗ್ಬೇಕಾಗಿತ್ತು. ಸೊ ಅದು ಬರೋ ದಿನಗಳಲ್ಲಿ ಆಗುತ್ತಾ ಅಂತ ನಾವು ಕಾದು ನೋಡ್ಬೇಕಾಗಿದೆ. ROE 17.3 ಇದ್ರೆ PE ರೇಷಿಯೋ 11.4 ಮಾತ್ರನೇ ಇದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 52 ವೀಕ್ಸ್ ಹೈ 912 ಆದ್ರೆ 52 ವೀಕ್ ಲೋ 543 ಆಗಿದೆ. ಇನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚಾರ್ಟ್ ನ ನಾವು ಇಲ್ಲಿ ನೋಡಬಹುದು. ಇದು ಸತತವಾಗಿ ಅಪ್ ಮೂವ್ ಕೊಡ್ತಾ ಇದೆ. ಕಳೆದ 1 ವರ್ಷದಲ್ಲಿ 573 ಅಲ್ಲಿ ಇದ್ದಿದ್ದು 573ರಿಂದ ಈಗ 848 ಹತ್ರ ಬಂದಿದೆ. ಇನ್ನು ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ನೋಡ್ತಾ ಹೋದ್ರೆ ಜೂನ್ 2023 ನಲ್ಲಿ 95,000 crores ಅಷ್ಟು ಇದ್ದ ರೆವಿನ್ಯೂ ಜೂನ್ 2024 ಅಲ್ಲಿ 1,11,000 ಹೆಚ್ಚಾಗಿದೆ. ಇಂಟ್ರೆಸ್ಟ್ ಕೂಡ 57,000 ಇದ್ದಿದ್ದು ಈಗ 70,000 ಗೆ ಹೆಚ್ಚಾಗಿದೆ. ಪ್ರೀವಿಯಸ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಇದ್ರೂ ಕೂಡ ಇಯರ್ ಆನ್ ಇಯರ್ ಇಲ್ಲಿ ಗ್ರೋತ್ ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತೋರಿಸಿದೆ. ಸೊ ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಪಾಸಿಟಿವ್ ಆಗ್ಬೋದು. ಇನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೋಲ್ಡಿಂಗ್ಸ್ ನ ನಾವು ಚೆಕ್ ಮಾಡ್ತಾ ಬಂದ್ರೆ ಪ್ರೊಮೋಟರ್ಸ್ ಹೋಲ್ಡಿಂಗು 57% ಇದ್ರೆ FIIs ಹೋಲ್ಡಿಂಗು ಈಗ 11.15% ಅಷ್ಟಿದೆ. DIs 23% ಹಾಗೂ ಪಬ್ಲಿಕ್ದು ಓನ್ಲಿ 7.67% ಇದೆ. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಬೈಯಿಂಗ್ ಹೆಚ್ಚಾಗ್ತಾ ಹೋದ್ರೆ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಕೂಡ ನಾವು ಕಮಿಂಗ್ ಡೇಸ್ ಅಲ್ಲಿ 25ರಿಂದ 30% ವರೆಗೆ ನೋಡೋ ಚಾನ್ಸಸ್ ಇದೆ. ಆ ರೀತಿ ಪಬ್ಲಿಕ್ ಹೋಲ್ಡಿಂಗ್ ಹೆಚ್ಚಾಗ್ತಾ ಹೋದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟಾಕ್ ಬರೋ 3-4 ವರ್ಷದಲ್ಲಿ ಈಗಿನ 400 ಪ್ರೈಸ್ ಇಂದ ಅಟ್ಲೀಸ್ಟ್ 1,500 ಅಥವಾ 2,000 ವರೆಗೆ ಹೋಗ್ಬೋದು. ನೆಕ್ಸ್ಟ್ 10 ಇಯರ್ಸ್ ಅಲ್ಲಿ ಇದು 4,000 ಲೆವೆಲ್ ನ ಕೂಡ ಕ್ರಾಸ್ ಆಗೋ ಚಾನ್ಸಸ್ ಇದೆ. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಶೇರ್ಸ್ ನಾವೇನಾದ್ರೂ ತಗೊಂಡ್ರೆ ಬೈ ಅಂಡ್ ಡಿಪ್ಸ್ ಆಗಿ ಕೂಡ ಪ್ಲಾನ್ ಮಾಡ್ಬೋದು. ಇನ್ನು ಓವರ್ ಆಲ್ ಮಾರ್ಕೆಟ್ ಅಲ್ಲಿ ಏನಾದ್ರೂ ಕರೆಕ್ಷನ್ ಬಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 700-600 ಹತ್ರ ಬಂದ್ರೆ ನಾವು ಅಗೇನ್ ಕ್ವಾಂಟಿಟೀಸ್ ನ ಆಡ್ ಮಾಡಿ ಹೋಲ್ಡ್ ಮಾಡಬಹುದು. ನೆಕ್ಸ್ಟ್ 4 ಇಯರ್ಸ್ ಗೆ 1,500 to 2,000 ಹಾಗೂ 10 ಇಯರ್ಸ್ ಗೆ 4,000 to 5,000 ಟಾರ್ಗೆಟ್ ಇಟ್ಕೊಂಡು ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಹೋಲ್ಡ್ ಮಾಡಬಹುದು. ಸೊ ಇದು ನಮ್ಮ ಅನಲೈಸಿಸ್. ಸೊ ಇದನ್ನ ನೀವು ಇನ್ಫ್ಲೂಯೆನ್ಸ್ ಆಗೋ ನೆಸೆಸಿಟಿ ಇಲ್ಲ. ನೀವು ಕೂಡ ನಿಮ್ಮ ಕಡೆಯಿಂದ ಅನಲೈಸಿಸ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ ಇದ್ರೆ ರಿವ್ಯೂ ತಗೊಂಡು ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಪ್ಲಾನ್ ನ ಮಾಡ್ಬೋದು. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.